ಎಷ್ಟು ಎಕರೆ ಇದೆ ನಿಮಗೆ? ನಮ್ದು 2.5 ಎಕರೆ ಇದೆ. 2.5 ಎಕರೆ. ಎಕರೆಗೆ ಒಂದು 15 ಕೋಟಿ ಕೊಡ್ತಾರಪ್ಪ. ಬೇಡ ಸರ್, ಅವ್ರ ದುಡ್ಡು ಬೇಡ, ಏನು ಬೇಡ ಸರ್. ನಾವು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮುಂದೆ ಅವ್ರಿಗೆ ಬೇಕು ಸರ್. ಅವ್ರು ಉಳಿಸಿರ್ತೀವಿ ನಾವು. ಇವತ್ತು ಮಾರ್ಬಿಟ್ಟು ನಾವು ಮಜಾ ಮಾಡ್ಬಿಟ್ರೆ ಮುಂದೆ ಮಕ್ಕಳ ಭವಿಷ್ಯ ಅಲ್ವಾ ಸರ್? ನೋಡಿ, 2 ತಿಂಗಳು ಹಿಂದೆ ನಾನು ಇದೇ ಊರಲ್ಲಿ ಬಂದು ಹಳ್ಳಿಗೆ ಹೋಗಿ ಗದ್ದೆಗಳಿಗೆ ಹೋಗಿ ತೋಟಕ್ಕೆ ಹೋಗಿ ಕಾರ್ಯಕ್ರಮ ಮಾಡಿದೆ. ಫಸ್ಟ್ ಶುರು ಮಾಡಿದ್ದು, ಫಸ್ಟು ಇವರು ಗ್ರೌಂಡ್ ಲೆವೆಲ್ ರಿಪೋರ್ಟ್ ಮಾಡಿದ್ದು ಫಸ್ಟ್ ನಾನೇ. ಅವತ್ತು ಇದೇ ಮಾತು ಹೇಳ್ತಾ ಇದ್ರು, ಬಿಟ್ಕೊಡೋದಿಲ್ಲ. ಇವತ್ತು ಇದೇ ಮಾಡ್ತಾ ಹೇಳ್ತಾವ್ರೆ, ಬಿಟ್ಕೊಡೋದಿಲ್ಲ. 500 ದಿನಗಳಿಂದ ಹೋರಾಟ ಮಾಡ್ತಾವ್ರೆ. ಅಲ್ಲಿಂದ ಇಲ್ಲಿವರೆಗೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾವ್ರೆ ಅಲ್ವಾ? ಏನ್ ನಿಮ್ಮ ಹೆಸರು? ಶಶಿಕಲಾ. ವಾಯ್ಸೇ ಪತ್ತೆ ಇಲ್ಲ ಯಾಕೋ? ಅಯ್ಯೋ, ವಾಯ್ಸಲ್ಲಿ ಕೂಗಿ ಬಿದ್ದೋಯ್ತಾನೋ. ಹೇಳಿ. ಏನಿಲ್ಲ ಸರ್, ನಮಗೂ ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ ಸರ್. ಇಷ್ಟ ಇಲ್ಲ. ಕಾಸು ಕೊಟ್ರೆ ಜಾಸ್ತಿ ಕೊಟ್ರೆ ಕೊಡಲ್ಲ ಸರ್. ತುಂಬ ಕೊಟ್ರೆ ಕೊಟ್ಟರು ಕೊಡಲ್ಲ ಸರ್. ನಮ್ಗಿದೆ ನೆಮ್ಮದಿ ಜೀವನ. ಯಾವ ನಿಮ್ದು? ಅಳ್ಳಳ್ಸಂದ್ರ. ನಿಮ್ದು ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 1 ಎಕರೆ ಸರ್. 1 ಎಕರೆ. ಯಾವತ್ತಿಂದ ಹೋರಾಟ ಮಾಡ್ತಿದ್ದೀರಾ ನೀವು? ನಾವು ಇವಾಗ 500 ದಿನ ಆಯ್ತು ಸರ್. 500 ದಿನ. ಅವತ್ತು ಡೇ 1 ಅದೇ ಮಾತು, 600ನೇ ದಿನನೂ ಅದೇ ಮಾತು. ಚೇಂಜ್ ಆಗ್ಬಿಟ್ರೆ ಆಗಲ್ಲ ಸರ್. ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನೀವೆಲ್ಲ ರೈತರಣ್ಣ? ಅಲ್ಲ, ಯಾರು ರೈತರಲ್ಲ ಅಂತ ಅವತ್ತೇನು ಹೇಳ್ದಂಗಿತ್ತಲ್ಲ? ಅಲ್ಲ, ಹೌದು, ಕಾಣಿಸ್ತಿದ್ದೀರಿ. ಯಾರೊಬ್ರು ಹೇಳಿದ್ರಲ್ಲ ಅವರೆಲ್ಲ ರೈತರ ಅಂತ, ಅದಕ್ಕೆ ಕೇಳದ್ನಪ್ಪ ನೀವು ರೈತರ ಅಂತ. ಅವ್ರು ಹೇಳ್ತಾರೆ, ಅವ್ರ ಮಕ್ಕದ ಮೇಲೆ ಕಣ್ಣಿಲ್ಲ, ರೈತರ ಕಷ್ಟ ಏನು ಎತ್ತ ಅನ್ನೋದು. ಅವ್ರಿಗೆ ಕಣ್ಣು ಕಪ್ಪಳ ಇದ್ರೆ ಇಷ್ಟು ಹೊಟ್ಟೆ ಉರ್ಸಕ್ಕಿಲ್ಲ ರೈತರುಗಳನ್ನ. ಭೂಮಿಗಳನ್ನೆಲ್ಲ ಕಿತ್ಕೊಬಿಟ್ಟು ಎಲ್ಲ ಹಾಕ್ತಾರೆ ನಮ್ನ ತಗೋಗಿ. ನಾವ್ ಯಾಕೆ ಬಿಡೋಣ? ನಮ್ಮ ಆಸ್ತಿ ನಮ್ಮ ಹಕ್ಕು. ನಮ್ಮ ಅತ್ತೆ ಮಾವ ಸಂಪಾದನೆ ಮಾಡಿರೋದು ತಾತ್ಕಾಲದಿಂದ ಗೇದುಂಡ್ಬಿಟ್ಟು ಇವತ್ತು ಭೂಮಿ ಬಿಟ್ಬಿಟ್ಟೆ. ನಾವ್ ಹತ್ರ ಭಿಕ್ಷೆ ಬೆಳಕ್ ಹೋಗೋಣ, ಬೇಕಾದ್ರೆ ಕೊಡ್ತೀವಿ. ಭಿಕ್ಷೆ ಕೊಡ್ತೀರಾ? ಭಿಕ್ಷೆ ಹಾಕ್ತೀವಿ. ನಿಮ್ಮ ಹೆಸರೇನು? ನನ್ನ ಹೆಸರು ವರಲಕ್ಷ್ಮಿ. ವರಲಕ್ಷ್ಮಿ ನಿಮಗೆ ಕೊಡ್ತಾವ್ರೆ ಗೃಹಲಕ್ಷ್ಮಿ ಅಂತ ಭಿಕ್ಷೆ. ಏನ್ ಬಿಟ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಯಾವ್ದೇ ಕಾರಣಕ್ಕೂ ಭೂಮಿ ಮಾತ್ರ ಬಿಡಲ್ಲ. ಯಾರು ಬಂದ್ರು ಬಿಡಲ್ಲ. ಅಲ್ಲ, ಅದೇನೋ ಕೇಳಮ್ಮ ಇಲ್ಲಿ ವರಲಕ್ಷ್ಮಮ್ಮ. ಅದೇನೋ ಇಲ್ಲಿ ಏನೋ ಬಹಳ ಯೋಜನೆಗಳು ಮಾಡ್ತಾರಂತೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆಲ್ಲ ಕೆಲಸಗಳು ಕೊಡ್ತಾರಂತೆ. ನಿಮ್ಮ ಊರು ಪೂರ್ತಿ ಉದ್ಧಾರ ಆಯ್ತದಂತೆ. ಕೇಳಲ್ಲ, ನಿಮ್ಮ ಊರು ಭೂಮಿಲೇನೆ ದುಡ್ಕೊಂಡು ಹಂಗೆ ದೊಡ್ಡ ಬಿಲ್ಡಿಂಗ್ ಆಯ್ತವೆ, ದೊಡ್ಡ ಫ್ಯಾಕ್ಟ್ರಿ ಆಯ್ತವೆ. ತಗೊಳ್ಳಿ, ಆ ಬಿಲ್ಡಿಂಗ್ ಅಲ್ಲಿ ನೀವು ಮನೆ ಒರೆಸ್ಬೋದು, ಕಸ ಗುಡಿಸ್ಬೋದು, ಟಾಯ್ಲೆಟ್ ತೊಳಿಬೋದು. ಸಂಬಳ ಬರ್ತೈತೆ. ಸಂಬಳ ಬರ್ತದೆ. ಅದೇ ನಾವು ಕೊಟ್ರೆ ನನ್ನ ಮಗ ಕೊಡ್ತಾನೆ ಅಷ್ಟೇ. ನಾವು ಗೇದ್ ಕೊಟ್ರೆ, ನಾವು ಗೇದ್ ರೈತರು ಕೊಟ್ರೆ ಅವರು ಕೊಡ್ತಾರೆ. ಗೊತ್ತಾಯ್ತಾ ರೈತರು ತಾಕತ್ತೇನು ಅಂತ? ಅವರೇ ನಿಮಗೆ ಭಿಕ್ಷೆ ಸಾಲನೂ ಅಲ್ಲ, ಭಿಕ್ಷೆ ಕೊಡ್ತಾರಂತೆ. ಹೌದಾ? ಇನ್ನೇನ್ ಮಾಡ್ತಾರೆ? ಇನ್ನ ರಚಿಕೆ ತೊಳ್ತಾರೆ. ಇಷ್ಟ ಇಲ್ಲ. ಅವ್ವಾ, ವರಲಕ್ಷ್ಮಮ್ಮ, ನಿನ್ ಬಾಯಿ ತಪ್ಪು, ಇನ್ನೊಂದ್ಸಲಿ ಭಿಕ್ಷೆ ಕೊಡ್ತೀನಿ ಅಂತ ಹೇಳಕ್ ಹೋಗ್ಬೇಡ. ಕೊನೆಗೆ ಅವ್ರು ಬಂದು ಅಮ್ಮ ಭಿಕ್ಷೆ ಅನ್ಕೊಂಡಾರು ಕೊಡಮ್ಮ ಅನ್ಬಿಡ್ತಾರೆ. ಆ ಮಟ್ಟಕ್ಕೆ ಇಳಿಯಕ್ಕೂ ಬೇಕಾದ್ರೆ ರೆಡಿ ಇರ್ತಾರೆ ನಮ್ಮ ಜನಪ್ರತಿನಿಧಿಗಳು. ನಿಮ್ಮ ಹೆಸರೇನೋ? ನೀಲಮ್ಮ. ಏನ್ ಕತೆ ಮಾತಾಡ್ಸೋದ ನಿಮ್ಮನ್ನ? ಜಾಗ ಮಾತ್ರ ಕೊಡಲ್ಲ. ಈಗ ಹೇಳಿದ್ನಲ್ಲ, ಅಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಎಲ್ಲ ಕೊಡ್ತೀರಿ, ಒಳ್ಳೆ ಫ್ಯಾಕ್ಟ್ರಿಗಳು ಓಪನ್ ಆಯ್ತವೆ, ಒಳ್ಳೆ ಕಂಪ್ನಿ ಓಪನ್ ಆಗುತ್ತೆ, ಕಾರ್ ಕೊಡ್ತಾರೆ ನಿಮಗೆ. ಸ್ವಲ್ಪ ಕೊಡಲ್ಲ. ಒಳ್ಳೆ ಕಾರ್, AC ಕಾರಲ್ಲಿ ಓಡಾಡಬಹುದಲ್ಲ? ನಾವ್ ಅದ್ರಾಗೆ ದುಡ್ಕೊಂಡು, ಅದ್ರಾಗೆ ಕಷ್ಟ ಬಿದ್ಕೊಂಡು, ಅದ್ರಾಗೆ ಜೀವ ಬಿಡ್ತೀವಿ ನಾವು. ಹೆಂಗೋ ಬೆವರು ಸುರಿಸಿ ಕಷ್ಟಪಟ್ಟದ್ರು ಅಲ್ಲೇ ಮಾಡ್ತೀರಿ. ನೀವ್ ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ರಿ? ನಾವು ಇನ್ನೇನು 1.5 ವರ್ಷನಿಂದ ಹೋರಾಟ ಮಾಡ್ತಾ ಇದ್ದೀವಿ. 1.5 ವರ್ಷ ಹೋರಾಟ ಮಾಡ್ತಾ ಇದ್ದೀವಿ. ಇನ್ ಸರ್ಕಾರ ಇರೋದೇ ಇನ್ನೊಂದ್ 2 ವರ್ಷ. ಸರ್ಕಾರ ಎಷ್ಟು ವರ್ಷ ಅಂದ್ರೆ ಈಗ ಈ ಅವಧಿ ಇರೋದೇ ಇನ್ 2 ವರ್ಷ. ಆಮೇಲೆ ಮತ್ತೆ ಅವರೇ ಬರ್ತಾರೋ ಬರಲ್ವಾ ಸೆಕೆಂಡ್ರಿ. ಯಾರು ಬರ್ತಾರ, ಯಾರು ಹೋತಾರ, ನಾವು ಜಾಗ ಮಾಡ್ಕೊ ಕೊಡಲ್ಲ. ಯಾರು ಬಂದ್ರು ಕೊಡಲ್ಲ. ಕುಮಾರಸ್ವಾಮಿ ಬಂದು ಕೇಳಿದ್ರ? ಕುಮಾರಸ್ವಾಮಿ ಬರ್ಲಿ, ಇನ್ನೊಬ್ರು ಬರ್ಲಿ ಜಾಗ ಮಾಡ್ಕೊ ಕೊಡಲ್ಲ.